ಮುನಿರತ್ನ ವರ್ಸಸ್ ಡಿಕೆ ಸಹೋದರರ ಸಮರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್. ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕೆಂಡ ಕಾರಿದ್ದಾರೆ. ಹನುಮಂತರಾಯಪ್ಪ ಮುನಿರತ್ನ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ಮ ಫ್ಯಾಮಿಲಿ ನೋಡಿ, ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ, ನನ್ನ ಮೇಲೆ ಕೊಲೆ ಯತ್ನ ನಡೀತು ಅಂತ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಹತ್ಯೆ ನಮ್ಗೇನು ಅವಶ್ಯಕತೆ ಇಲ್ಲ, ಇದು ಅವನೇ ಮಾಡಿರೋ ನಾಟಕ, ಈ ರೀತಿಯಲ್ಲಿ ಪ್ಲಾನ್ ಮಾಡಕ್ಕೆ ಹೇಳಿರ್ತಾನೆ ಅಂತ ಹನುಮಂತರಾಯಪ್ಪ ಆರೋಪ ಮಾಡಿದ್ದಾರೆ. ಡಿಕೆ ಸುರೇಶ್ ಮೇಲೆ ತಾನೇ ನಾಟಕ ಮಾಡಿ ಡಿಕೆ ಸುರೇಶ್ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡ್ಸೋಣ ಸರ್. ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್, ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ, ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಡಿಕೆ ಸುರೇಶ್ ಮತ್ತು ಡಿಕೆ ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಹೇಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತಹ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ. ಮುನಿರತ್ನ ವರ್ಸಸ್ ಡಿಕೆ ಸಹೋದರರ ಸಮರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್. ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕೆಂಡ ಕಾರಿದ್ದಾರೆ. ಹನುಮಂತರಾಯಪ್ಪ ಮುನಿರತ್ನ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ಮ ಫ್ಯಾಮಿಲಿ ನೋಡಿ, ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ, ನನ್ನ ಮೇಲೆ ಕೊಲೆ ಯತ್ನ ನಡೀತು ಅಂತ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಹತ್ಯೆ ನಮ್ಗೇನು ಅವಶ್ಯಕತೆ ಇಲ್ಲ, ಇದು ಅವನೇ ಮಾಡಿರೋ ನಾಟಕ, ಈ ರೀತಿಯಲ್ಲಿ ಪ್ಲಾನ್ ಮಾಡಕ್ಕೆ ಹೇಳಿರ್ತಾನೆ ಅಂತ ಹನುಮಂತರಾಯಪ್ಪ ಆರೋಪ ಮಾಡಿದ್ದಾರೆ. ಡಿಕೆ ಸುರೇಶ್ ಮೇಲೆ ತಾನೇ ನಾಟಕ ಮಾಡಿ ಡಿಕೆ ಸುರೇಶ್ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡ್ಸೋಣ ಸರ್. ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್, ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ, ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಡಿಕೆ ಸುರೇಶ್ ಮತ್ತು ಡಿಕೆ ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಹೇಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತಹ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ. ಮುನಿರತ್ನ ವರ್ಸಸ್ ಡಿಕೆ ಸಹೋದರರ ಸಮರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್. ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕೆಂಡ ಕಾರಿದ್ದಾರೆ. ಹನುಮಂತರಾಯಪ್ಪ ಮುನಿರತ್ನ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ಮ ಫ್ಯಾಮಿಲಿ ನೋಡಿ, ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ, ನನ್ನ ಮೇಲೆ ಕೊಲೆ ಯತ್ನ ನಡೀತು ಅಂತ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಹತ್ಯೆ ನಮ್ಗೇನು ಅವಶ್ಯಕತೆ ಇಲ್ಲ, ಇದು ಅವನೇ ಮಾಡಿರೋ ನಾಟಕ, ಈ ರೀತಿಯಲ್ಲಿ ಪ್ಲಾನ್ ಮಾಡಕ್ಕೆ ಹೇಳಿರ್ತಾನೆ ಅಂತ ಹನುಮಂತರಾಯಪ್ಪ ಆರೋಪ ಮಾಡಿದ್ದಾರೆ. ಡಿಕೆ ಸುರೇಶ್ ಮೇಲೆ ತಾನೇ ನಾಟಕ ಮಾಡಿ ಡಿಕೆ ಸುರೇಶ್ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡ್ಸೋಣ
ಸರ್ ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್ ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. DK ಸುರೇಶ್ ಮತ್ತು DK ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಎಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ, ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. DK ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತಹ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ. ಮುನಿರತ್ನ ವರ್ಸಸ್ DK ಸಹೋದರರ ಸಮರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್. ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕೆಂಡ ಕಾರಿದ್ದಾರೆ. ಹನುಮಂತರಾಯಪ್ಪ ಮುನಿರತ್ನ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮುನಿರತ್ನ ಫ್ಯಾಮಿಲಿ ನೋಡಿ, ನಮ್ಮ ಫ್ಯಾಮಿಲಿ ನೋಡಿ, ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ನನ್ನ ಮೇಲೆ ಕೊಲೆ ಯತ್ನ ನಡೀತು ಅಂತ ಮುನಿರತ್ನ ಅವರ ಆರೋಪಕ್ಕೆ ಹನುಮಂತರಾಯಪ್ಪ ತಿರುಗೇಟು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಹತ್ಯೆ ನಮ್ಗೇನು ಅವಶ್ಯಕತೆ ಇಲ್ಲ, ಇದು ಅವನೇ ಮಾಡಿರೋ ನಾಟಕ, ಈ ರೀತಿಯಲ್ಲಿ ಪ್ಲಾನ್ ಮಾಡಕ್ಕೆ ಹೇಳಿರ್ತಾನೆ ಅಂತ ಹನುಮಂತರಾಯಪ್ಪ ಆರೋಪ ಮಾಡಿದ್ದಾರೆ. DK ಸುರೇಶ್ ಮೇಲೆ ತಾನೇ ನಾಟಕ ಮಾಡಿ DK ಸುರೇಶ್ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡ್ಸೋಣ ಸರ್ ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಸರ್ ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ಅದಕ್ಕೆ ಅಲ್ಲ, ಕುಸುಮ ಹನುಮಂತರಾಯಪ್ಪ ಅವರು MLA ಆಗಬೇಕು, ಅದಕ್ಕೋಸ್ಕರ ಇದು ಪ್ರಯತ್ನ ನಡೆದಿದೆ. ಕುಸುಮ ನನ್ನ ಮಗಳು, ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. DK ಸುರೇಶ್ ಮತ್ತು DK ಬ್ರದರ್ಸ್ ಇದ್ರ ಹಿಂದೆ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಎಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ, ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. DK ಶಿವಕುಮಾರ್ ಕೊಂಡಿ ಕಳಿಸ್ತಾನೆ ಅಂತ ಹೇಳಿದಾರೆ, ಇದೇ ಕೊಲೆ ಮಾಡೋದು ಅವ್ರ ಪ್ರಯತ್ನ ಅನ್ನುವಂಥದ್ದು. ಗಡಿ ಯಾರು ಕೊಲೆ ಮಾಡ್ಸ, ಪಾಪ ಅವ್ನಿಗೇನೋ ಸಾವನ್ ಕನ್ಸ್ ಬಿದ್ದಿರ್ಬೇಕು. ದೇವ್ರು ಅವನೇನು ಬಯಸ್ತಾನ ಅದು ಈಡೇರಿಸ್ಬಿಡ್ಲಿ ಹೋಗಿ. ಇದಿಷ್ಟು ಕುಸುಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತಹ ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ್, ಬೆಳಗಾವಿ.